ಅಧಿಕಾರ ಹಿಡ್ಕೊಂಡಿದ್ದಾರೆ, ನಮ್ಮ ಸರಿ ಅಂತ ಅವ್ರು ವಾದ ಮಾಡ್ತಾರೆ. ಅಷ್ಟೇ ಆಗ ದೇವೇಂದ್ರ ಫಡ್ನವೀಸ್ ಅವರ ಏನಪ್ಪ ಅಂತಂದರೆ ಯಾವ ಕ್ಷೇತ್ರದಲ್ಲ ಅಲ್ಲೇ ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಧಾಂಧಲೆ ಆಗ್ಯದ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನ್ಯೂಸ್ ಲಾಂಡ್ರಿ ಅನ್ನುವಂಥ ಒಂದು ಸುದ್ದಿ ಸಂಸ್ಥೆ ಇದ್ದಿದ್ದು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಕ್ಷೇತ್ರದಲ್ಲಿ ಚುನಾವಣೆಗೂ 6 ತಿಂಗಳ ಮೊದಲು 29,000 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಗೆ ಸೇರಿಸಲಾಗಿತ್ತು ಅಂತೇಳಿ ಒಂದು ರಿಪೋರ್ಟ್ ಮಾಡ್ತದೆ. 29,000 ಮತದಾರರು ಇವರು ಯಾರು ಅನ್ನೋದನ್ನು ಇವತ್ತು ಹೇಳ್ರಿ ಅಂತೇಳಿ ನಮ್ಮ ರಾಹುಲ್ ಗಾಂಧಿಯವರು ಕೇಳ್ತಿದ್ದಾರೆ. ನ್ಯೂಸ್ ಲಾಂಡ್ರಿ ಈ ದೇಶದ ಒಂದು ಅತ್ಯುತ್ತಮವಾದಂಥ ಒಂದು ಸಂಸ್ಥೆ, ನ್ಯೂಸ್ ಇದು ಮಾಡುವಂಥದ್ದು, ಎಕ್ಸ್ಪೋಸ್ ಮಾಡುವಂಥದ್ದು, ಅದು ವಾದ ಮಾಡ್ತದೆ, ಇಲ್ಲ ನೀವು ಹೆಚ್ಚು ಮಾಡಿದಿರಿ ಅಂತೇಳಿ ನ್ಯೂಸ್ ಲಾಂಡ್ರಿದು. ಮತ್ತು ಅದೇ ಕಾಲಕ್ಕೆ ಅಪರಿಚಿತ ವ್ಯಕ್ತಿಗಳು ಮತ ಚಲಾಯಿಸಿದ ಕುರಿತು ಬೂತ್ ಮಟ್ಟದ ಅಧಿಕಾರಿಗಳು BLO ವರದಿ ನೀಡಿದ್ದರು. ಪರಿಶೀಲನೆಗೆ ಒಳಗಾಗದೆ ಇರುವಂಥ ವಿಳಾಸ ಹೊಂದಿದ್ದು ಸಾವಿರಾರು ಮತದಾರರು ಮತ ಚಲಾಯಿಸಿದ್ದ ಕುರಿತು ಮಾಧ್ಯಮಗಳು ವರದಿ ಮಾಡಿವೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಮತ ಹಾಕಿದವರು ಅಲ್ಲೇ ಭಾಳ ಜನ ಬೇರೆ ಬೇರೆ ಕ್ಷೇತ್ರದವರು, ಎಲ್ಲಿ ಬೇರೆ ಬೇರೆ ಊರಿಂದ ಬಂದಿದ್ದವರು ಹಾಕಿದ್ದಿತ್ತು ಅಂತೇಳಿ ಅಲ್ಲಿಯ BLOಗಳು ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು ಸಹ ತಕರಾರು ಮಾಡಿದ್ರು. ಅದಕ್ಕೆ ನೀವು ಅದು ಮಾಡಿಲ್ಲ, ಈಗ ಕೊಡ್ರಿ ಅದನ್ನಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸಾಮ್ ಆಗಲಿ